ಎನ್ನಯ ಪಟಕದ ಕೋಪ ಟೋಪಕ್ಕೆ ವಟಕಾತವ ಜಟಜಟನಂದಳಂ ತಡೆಯದ ವಡವಹನಳವ ಕಾಲನ ಅಲ್ಲಿಗೆ ಎಂದೆ ಒಕ್ಕವ ಎನ್ನಯ ಕಟ್ಟದ ಜಡಿಗೆ ಈ ದೇಶಗಳು ಸೂತಾ ದೇವನ ಅವರಂದ್ರೆ ಹತ್ತದಲ್ಲಿ ನಿಂತುಕೊಂಡು ಗಟ್ಟಿಯಾಗಿ ಮಾತಾಡುವ ಚಿಟ್ಟ ಸಾರಥಿಯನ್ನು ಕರೀತಾರಪ್ಪ ದೇವ ಏನು ಬರಬರುತ್ತಮ್ಮ ನಾವಾಗಿದ್ದವ ಸಾಧ್ಯತೆ ನಹವತಾರನ್ನದ ಚಕ್ರ ದಿಕ್ಕಲಪ ದಿಪ್ಪತೆಗಳಿಗೆ ದಿಕ್ಕಲಪಟ ಬಂದ ಎನ್ನ ಹತ್ತ ತೋಳ ತಳ ತಳನ ಮಳಿಸುವ ತಕ್ಷಣ ತಳವಿಗೆ ಮಂಡಲನ್ನ ಎತ್ತಗಂಡ ಹಣ್ಣಲೆವ ಮುಂದರ ರುಂಡಗಳು ಚಂಡ ಹಡವ ಗಗನವರ ಚಂಡ ಕೆಟ್ಟ ಕಾಲ ಜನ್ನಕ್ಕವರ ಗಂಡ ಮುದವಳ ತಂಡ ಈ ಭೂಮಂಡಲದಲ್ಲಿ ಹತ್ತು ಸಂಭ್ರಮದಿಂದ ಮೆರೆಯುವ ಮಣಿಮರದ ಹತ್ತತ್ತ ಚಿತ್ರಾಂಗದ ಗರ್ಭ ಸಂಜಾತನಾದ ಈರವ ಪುರಭಾಗನೆಂದು ಜಯ ಹೇಳಿದ ಮನಸ್ಸು ಸಾರಥಿ ಈ ಸೂತ್ರ ಸಮಾಜಕ್ಕೆ ಬಂದ ಕಾರಣಪ್ಪ ದೇವ ಮಹಾನುಭಾವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಈ ಭೂಮನ್ ಮತ್ತೇಜದೊಳವಾದವಾಗಿರುವ ಯಾವತ್ತವರ ಜಗಳು ಶುಭವತ ಸಯಂಗಳನ್ನು ಎನ್ನ ಮಂತ್ರಿಯವರನ್ನು ವಿಚಾರಣ ಮಹಡಲ ಮರಣವಾದ ಸಾರದೆ ನನ್ನ ಮಂತ್ರಿಯಾದ ಸುಭದ್ರೆಯನ್ನು ಬರೆಯಲು ಸಾರದೆ ಅದರ ಮಿಂಚಿನಂತೆ ಕಾಂತಿಯಿಂದ ಪ್ರಜ್ವಲಿಸುವ ಎನ್ನ ಭೀಕರದ ಆಲ್ಪಟಕ್ಕೆ ಸಪ್ತಗಿರಿ ಕುಲಂಗಲು ತಾಳಲಾರದಲ್ಲ ಹತ್ತಿದವು ಮಾನವ ಸಂಪಿಳಿದು ಚೆಲುವ ಹುಡಿದ ಆಲ್ಪಟಕ್ಕೆ ವೈರಿಗಳೆಯದೆ ಚೆಲ್ಲೆನ್ನುವ ಹಾಗ ಮಾಲ್ಪಾರಿ ತಿಮ್ಮಿರ ಮಾರ್ತಾಂಡರ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ನೀನು ದಾರು ಸೂತ ಮೊದಲು ಬೇರೆ ನಿನ್ನ ನಾಮಾಂಕಿತ ಹತ್ತರಲ್ಲಿ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡುವ ತಿಟ್ಟ ಸಾರಥಿಯನ್ನು ಕರೆತಾರೆ ದೇವ ಏನು ದೊಡ್ಡ ಬರ್ಬೇಕು ನಮ್ಮ ನಾಮಾಂಕಿತವ ಬಲಿರಯಲೈ ಸಾರಥಿ ನಾವು ದಾರಂದರೆ ಶ್ರೀಮದ್ ರುಕ್ಮಿಣಿ ಮುಖಾರವಿಂದ ಸಹಚಕೋರ ಯಾದವ ಕುಮಾಪತಿ ನಿಧಿ ನಾಯಕರ ಧ್ಯಾನ ಶ್ರೀಮರ ಗೋಪಿ ವಿನುತ ಶ್ರೀಕೃಷ್ಣನ ಪಾದಾಪುಜ ತಡೆಯೋ
ತಿಳಿಯುತ್ತೆ ನಾ ಬಂದ ಸಂಗತಿ ತಿಳಿದು ಬರುದಿ ಮುಂದಿನ ಸಂಗತಿ. ನಮೋ ನಮೋ ರಾಜ ಸಾಂದ್ರಗುಣ ತೇಜ. ನಿನಗೆ ಶುಭವಾಗದ ಬೇಡಕ್ಕೆ ಮಂತ್ರಿಕೇತರ ಇವತ್ತು ಹೊರಗುಳಿದರೆಂದರ ಅಹೋ ಮಂತ್ರಿಶೇಖರ ಅಹೋ ರಾಜಶೇಖರ. ಅಲ್ಲ ವಲ್ಲ ಕಳಿಂಗ ಕನ್ನೀರ ಕರ್ನಾಟಕ ಕೇಳ ನೇಮ ಮಂತ್ರಿ ರಾಜ ಮಂತ್ರಿಲ್ಲ ಸಂತನ ಬದಲಾದ ದೇಶವನ್ನ ಭಯವಾದ ಸಮತ ರಾಜರು ನಿನ್ನೆಗೆ ಸರಿಯಾದ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪುದವರು ಇಲ್ಲವೇ ಹಾ ಅದನ್ನ ಎಲ್ಲ ಮಂದಿರವರ ಭಾಗ ತೊಳೆದು ಮಂತ್ರಶೇಖರ ರಾಜಶೇಖರ. ಹಾ ಅಹೋ ಬಬ್ರವಾಹನ ಭೂವರ ಮತ್ ವಿಜ್ಞಾಪನೆಯ ಲಾಲಿಸೈ ಕೃಪಾಕರ. ನಿಮ್ಮ ಆಜ್ಞೆ ಪ್ರಕಾರವಾಗಿ ಎಲ್ಲವೂ ಸಲ್ಲೀಲ ಎಂದು ನಡೆಯುವವು. ಆದರೆ ಮತ್ತೊಂದು ವಾರ್ತೆಯನ್ನು ಬಿತ್ತರಿಸುವೇನು. ಅದೇನು ಮಂತ್ರಶೇಖರ ಚೆನ್ನಾಗಿ ಹೇಳು. ಚಿತ್ತವಿಟ್ಟು ಕೇಳು. ಅದೇನೆಂದರೆ ವಿಜೃಂಭ ಚೆಂಬರಾತಿಯಪುರದ ಸಂಭ್ರಮದಿಂದ ಮೆರೆಯುವ ಹಸ್ತಿನಾವತಿಯ ಮೃತಚಿತ್ತನಾಗಿ ಪರಿಪಾಲಿಸುವ ಪಾಂಡರಾಯನ ಪುತ್ರನಾದ ಧರ್ಮರಾಯನ ಉತ್ತಮೋತ್ತಮವಾದ ಯಜ್ಞಾಸ್ವವು ಸರ್ವಾಲಂಕಾರ ಭರಿತವಾಗಿ ನಮ್ಮ ಮಣಿಪುರವ ಪಕ್ಕು ಸಂಚರಿಸುತ್ತಿರುವುದು. ಅದಂ ಕಂಡು ಅದರ ಪರಿಯೋಲ್ಪರದ ಲಿಖಿತವಂ ನೋಡಲಾಗಿ ಅದರ ವಿಸ್ತಾರವೇನೆಂದರೆ ಅದೇನು ಮಂತ್ರಶೇಖರ ಕುದುರೆಯ ಮೈಗಾವಲಿಗಾಗಿ ಬಂದಿರುವ ಕದನ ವಿದ್ಯಾ ಪ್ರವೀರನಾದ ಅರ್ಜುನನಂ ಜಯಿಸುವ ತ್ರಾಣವಿದ್ದರೆ ತದ್ ಆಯಮಂ ವೀರಾದಿ ವೀರರು ಬಂಧಿಸಬಹುದು, ಇಲ್ಲವೇ ಶರಣಂದು ಕಪ್ಪು ಕಾಣಿಕೆ ಒಪ್ಪಿಸಬೇಕಂತೆ. ಕೇಳಿದೆಯಾ ಭೂಪತಿ ಇದೇ ಈ ಅಶ್ವರ ಸಂಗತಿ. ಅಹೋ ಮಂತ್ರಿವರ್ಯ ರಾಜವರ್ಯ. ಎಷ್ಟು ಹೇಳಕರ ಸಾಲದು ಆತನ ಧೈರ್ಯ ಇನ್ನು ಅವಳ ಹತೋಳದ ಪರಾಕ್ರಮವನ್ನು ತಿಳಿದುಕೊಂಡು ಇಲ್ಲ ಉಳಿದವರನ್ನ ಚಂಡದಿಂದ ಕಳೆದುಕೊಂಡು ಈದವಲ್ಲದ ಈ ಕುದುರೆ ಮೈಗಾವಲಿಗಾಗ ಬಂದ ಕಲವೀರನಗ ಕುದುರೆಯಮ್ಮ ಕಟ್ಟಿದ ಕಲವೀರರಾದವರು ವೈರಗಳನ್ನು ಜಯಿಸಬೇಕಂದ್ರೆ ಇಲ್ಲವೆತ್ತರೆ ಕಪ್ಪ ಕಾಂಡಿದ ಮಗಟ್ಟು ಶರಣಗತರಾದರು. ಮಂಜುಶೇಖರ ರಾಜಶೇಖರ. ತಪ್ಪದ ತಪ್ಪುವನ್ನು ಕೈಗೊಳ್ಳುವ ಕಲಿವೀರವ ಪುರವಾಹನಾದ ನಾನು ಅವರ ಮನಕ್ಕೆ ಹಂಚ ಕಟ್ಟಲಾಗಲೇ ತಪ್ಪು ಕಾಣಿಕೊಳ್ಳಲಾಗಲೇ ಹಳ್ಳನ್ನ ತದ್ದು ಕುದುರೆಯನ್ನು ತನ್ನ ನಮ್ಮ ಅಸಮಲಗೆದಲ್ಲಿ ಬಂದಿ ಹಳ್ಳನ್ನ ತನ್ನ ಯುದ್ಧಕ್ಕೆ ಹೋದವರೆಂದು ನಮ್ಮ ಒಟ್ಟುತ್ತವನಿಗೆ ಬೆಂಗಳೂರು ನಮಗೆ ತಿಳಿಸ ಮಂತ್ರಿ ಸರ್ವಕಾಲ ರಾಜ ವಾರಂಗಿರಿಯರು ಅಹೋ ಬಬ್ರವಾಹನ ಮಹೀಪತಿ. ಮಕ್ಷು ಕಂಗನನ್ನು ಕೊಲ್ಲಲಿಕ್ಕೆ ಬಲ್ಲಿದ ಶಾರ್ದೂಲ ಬೇಕೆ. ಅಪರಿಮಿತ ಪರಾಕ್ರಮಿ ಯಾರ ಕಲಿವೀರ ನಿನ್ನ ಪ್ರತಾಪಕ್ಕೆ ಅರ್ಜುನನು ಎಂದಿಗೂ ವಿಜಯವನ್ನು ಸಾಧಿಸಲಾರೆನು. ಓ ರಾಜ, ನಿಮ್ಮ ಆಜ್ಞೆ ಪ್ರಕಾರವಾಗಿ ನಮ್ಮ ಭಟರಿಗೆಲ್ಲ ಯುದ್ಧಕ್ಕೆ ಹೊರಡಬೇಕೆಂದು ಡಂಗೂರವನ್ನು ಹೊಡೆಸುವೆನು ರಾಜ. ರವಿಕೋಟಿ ತೇಜ. ನೀನು ಹೋಗುವ ಪಯಣವೆಲ್ಲಿಗೆ ಕುಮಾರ? ನಾನು ಹೋಗುವ ಪಯಣದ ಖರ್ಚು ನಿನಗೆ ಹೇಗೆ ಬೇಕಮ್ಮಯ್ಯ? ತಾಯಿಯ ಮುಂದೆ ಸರ್ವದ ತಿಳಿಸುವುದನ್ನು
ಯುದ್ಧಕ್ಕೆ ಹೋಗುವೆ? ಕರಗಳು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ನೀನು ದಾರನಿಗೆ ಯುದ್ಧಕ್ಕೆ ಹೋಗುವೆ. ಅಮ್ಮಯ್ಯ, ನಿನ್ನ ತಾಯಿಯ ಮುಂದೆ ತಿಳಿಸಿ ಹೋಗು ಮಗನೇ ವೀರಭದ್ರೋಹರನೇ. ಅಮ್ಮಯ್ಯ, ಕಂದ, ನಮ್ಮ ಬರದ ಬರೆಯುವ ಹರದರಗನ ಕದನಕ್ಕೆ ಹೋಗಬೇಕೆಂದು ಬರೆಯಲು ಕೈದಿದವನು ಮಾತೆ. ಕಂದ, ಹೋಗುವಂತ ವಿಚಾರವನ್ನು ನಿನ್ನ ತಾಯಿಯ ಮುಂದೆ ತಿಳಿಸಬೇಕಲ್ಲ ಮಗನೇ? ತಿಳಿಸೋದಾಣದ ಮಾತೆ. ನಮ್ಮ ರಾಜ್ಯಕ್ಕೆ ಕೀರ್ತಿಯುಂಟರು. ನಮ್ಮ ರಾಜ್ಯಕ್ಕೆ ಯಾವುದು ಮನೆಯ? ಮಂತ್ರಿ ಮಾತರನ್ನೊಡಗೂಡಿ ನೀನು ದಾವ ರಾಜರ ಮೇಲೆ ಯುದ್ಧಕ್ಕೆ ಹೋಗುವಿ ಕುಮಾರ. ಮಾತೆ, ತಾರತಮ್ಯವನ್ನು ಅರಿತ ಮಗನಾಗಲಿ ಗಂಡನಾಗಲಿ ಕೇಳಿದ ಮಾತಿಗೆ ಉತ್ತರವನ್ನು ಕೊಡಬೇಕು ಕುಮಾರ. ಹೇಳು ಬಿಡು ನನ್ನ ಪೂರ್ಣ ವಿಚಾರ. ಹೋ ಮಾತೆ. ಸಧಮಲ ಮತೆ ಹಿತಳಾದ ಅಮ್ಮ ಜನನೇ ಕುಮಾರ, ಭಾವನೆ ಹಾ ಪರ ರಾಜ್ಯದ ಯತ್ನ ಸಭಮ್ಮ ನಮ್ಮ ಮನೆ ಬರವನ್ನು ಮಕ್ಕು ಹಾ ಸಂಚರಿಸುವುದ ಮಗಂಡ ನಮ್ಮ ಜಾರರ ಮುಖದಿಂದ ಬಂದೂರತನವಾಗಿ ಬಂದಿದ್ದೇವೆ. ಹೌದೇ? ಸತತಮ ಈಗ ಮನೆಗಾಗಿ ಬಂದ ತಲೆ ವೀರರೊಡನೆ ಯುದ್ಧಕ್ಕೆ ಹೋಗಬೇಕೆಂದು ಪ್ರಯಾಣ ಕೈದಿರುವವರ ಮಾತೆ ಬಿಡುಗಡೆ. ಅಮ್ಮಯ್ಯ, ಅಶ್ವರ ರಕ್ಷಣೆಗೆ ಬಂದ ವೀರನಾಡು ಯಾರಾದರೆ ಆಗಲ್ಲ ಮಾತೆ. ಕುಮಾರ, ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಅಶ್ವದ ರಕ್ಷಣೆಗೆ ಬಂದ ವೀರನು, ಆತನ ನಾಮ ತಿಳುವುದೇನು? ಅಶ್ವದ ರಕ್ಷಣೆಗೆ ಬಂದ ವೀರನು, ಆತನ ನಾಮ ತಿಳುವುದೇನು? ಚಂದರುದೇನು ಕಾಣಲಿರು. ಬಾಲ ತಿಳಿಸ ಇದರ ಮೂಲ, ಚಂದರಿಬೇಡ ಕಣ್ಣೀರು. ಚಂದರಿ ತಿಳಿಸ ತನಯ ಕೇಳೋ ಅಪ್ಪ ಸುತ ಶಿರೋಮಣಿಯಾದ ಬಬ್ರುವಾಹನ, ಅಮ್ಮಯ್ಯ, ನನಗೆ ಮರಣವಾಯಿತು ನಿನ್ನ ಪಯಣದ ಲಕ್ಷಣ. ಅಮ್ಮಯ್ಯ, ಅಪ್ಪ ಮಗನೇ, ಅಹೋ ಮಗನೇ, ಅಶ್ವದ ರಕ್ಷಣೆಗೆ ಬಂದ ವೀರನಾರು, ಆತನ ನಾಮಾಂಕಿತವೇನು? ಚೆನ್ನಾಗಿ ಬೇಡ ಬಾಲ ಇದರ ಮೂಲ. ಅಹೋ ಮಾತೆ. ಬಬ್ರುವಾಹನ, ಹೇಳುವುದಕ್ಕೆ ಈ ಅಶ್ವದ ಹೌದು ಮಗನೇ. ಹದನ ಅಮ್ಮಯ್ಯ, ಗಂಡ, ಈ ವೃತ್ತಿಯ ಪ್ರತ್ಯಾತನಾದ ಅಣ್ಣನಾಗನ ಪುತ್ರನಾದ ಧರ್ಮದನ ಯಜ್ಞದ ಕುದುರೆಗೆಂದೇ ಹಾ ಹದರಮ ಈಗ ಅವನಿಗಾಗಿ ಕೋದಂಡ ಪಂಡಿತನಾದ ಹಾ ಗಾಂಡಿವರ ಬಂದಿರುವಂತೆ ಹೌದೇ? ಹೇಳಿದೆ ಅದನ್ನೇ. ತೀರರ ಆತವರ ಕುದುರೆಯನ್ನು ಕಟ್ಟಬೇಕೆಂದೇ, ಇಲ್ಲದಿದ್ದರೆ ಕಪ್ಪು ಕಾಣಿಕೆ ಕೊಟ್ಟು ಶರಣಗತನಾಗಬೇಕೆಂದೇ. ಹಾ ಅಮ್ಮಯ್ಯ, ಕುಮಾರ, ತತ್ವಹತ್ಯೆಯನ್ನು ಕೇಳ ಸಕಲರಿಂದ ತಪ್ಪದೆ ಕಪ್ಪುವನ್ನು ಕೈಗೊಳ್ಳುವ ಗಲಿವೀರ ಬಬುರವಾಹನಾದ ನಿನ್ನ ಕಡೆಯನ್ನು ತತ್ಪರಕ್ರಮದ ಹಳ್ಳಿವೆಗೆ ತೋರಿಸಬೇಕೆಂದು ಆತನ ತುದಿಗವು ಬಂಧಿಸಿ ಹತ್ತಿರವೇನೆ
ಪಾರ್ಥನನ್ನು ಧಾರೆಂದು ತಿಳಿದುಕೊಂಡಿರುವೆ. ಯಾರಾದರೂ ನನಗೇನೆ ಬೇಕು ಮಾತ್ರ. ಆತನು ಸಾಮಾನ್ಯ ವೀರನಲ್ಲ. ನಾನೇನು ಸಾಮಾನ್ಯದವನಪ್ಪಯ್ಯ. ಕುಮಾರ, ಅಮ್ಮಯ್ಯ, ನೀನೆಂಥ ವೀರನಾದರೂ ಆತನ ಮುಂದೆ ನಿನ್ನ ಪೌರುಷವು ನಡೆಯಲಾರದು ಮಗನೇ. ಮತ್ತೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಅಹೋ ಮಗನೇ, ಅಮ್ಮಯ್ಯ, ಕಡುಗಲಿ ಪರಾಕ್ರಮಿಯಾದ ಪಾರ್ಥನನ್ನು ಧಾರೆಂದು ತಿಳಿದುಕೊಂಡಿರುವಿ. ಯಾರಾದರೆ ನನಗೇನು ಬೇಕು ಮಾತ್ರ. ಆತನೇ ಎಲ್ಲ ಪತಿಯು. ಹ, ಕುಮಾರ, ಅಮ್ಮಯ್ಯ, ಆತನಿಂದಲೇ ನೀನು ಎಲ್ಲ ಹುದರದೊಳು ಜನಿಸಿರುವಿ. ಮಗನೇ, ಅಮ್ಮಯ್ಯ, ಇಂದು ಮುಂದು ನೋಡದೆ ಕುದುರೆಯನ್ನು ಕಟ್ಟಿರುವಿಯಲ್ಲ ಕಂದ. ಮತ್ತೆ ನಿನ್ನ ವೈರಿಗಳು ತೋರುವ ಸಾಹಸವನ್ನು ನಿನ್ನ ತಂದೆಯ ಮೇಲೆ ತೋರುವುದಾಯಿತು. ಏನು ಮಾತೆ? ಎನ್ನ ಪತಿಯ ಆಗಮನಕ್ಕೆ ವಿರೋಧವಾಯಿತೆ ನಂದನ. ಇದೇನು ನಿನ್ನ ದುರ್ಗುಣ? ಅಮ್ಮಯ್ಯ, ನಿನ್ನ ಹುಡುಗಿ ಕೇಳಿ ಏನಾಗಿದಂದರೆ ಆ ಪಾರ್ಥನೇ ನಿನ್ನ ತಂದೆ ಕೊರಳಿಗೆ ಬಣ್ಣ ಬಂದಂತೆ ಬಡವನಿಗೆ ಭಾಗ್ಯದೊಡದಂತೆ ಕಂದ, ಅರ್ಜುನನ ಎಣ್ಣೆಗೆ ತಂದೆ ಆಗಬೇಕೆಂದು ಈ ಸಭೆಯನ್ನು ಹೇಳಿದೆಯಾ? ಹೌದು ಕುಮಾರ. ಆ ಕೀರ್ತಿಗಳು ಏತಕ್ಕೆ ಮನ ಮಾಡಿದೆ ಹೇಳಿದರೆ ಕುಮಾರ, ನಿನ್ನ ತಂದೆಯು ಸಾಮಾನ್ಯ ವೀರನಲ್ಲ. ಸಾಮಾನ್ಯದವನ್ನ ಹಲ್ಲದಿದ್ದರೆ ಜನ ಮುಂದೆ ಏತಕ್ಕೆ ಹೇಳಲಿಲ್ಲ? ಈಗ ನಿನಗೆ ತಂದೆಯನ್ನು ಗೊತ್ತಾಯಿತು. ತಂದೆಯ ಹಾಕದ ಕೂಡ ಅವನ ಕೂಡ ಯುದ್ಧವನ್ನು ಮಾಡಬೇಕೆಂದು ಮಾತೆ ಆತನ ಕೂಡ ಯುದ್ಧವನ್ನು ಮಾಡುವುದು ಸರಿಯಲ್ಲ. ಏತಕ್ಕೆ ಸಾವಲ್ಲ ಮಾತೆ? ತಂದೆಯ ಮಗನ ಕೂಡ ಯುದ್ಧವನ್ನು ಮಾಡುವುದು ಸರಿಯಲ್ಲ. ಅಮ್ಮಯ್ಯ, ಮಗನೇ, ಇಲ್ಲಕ್ಕೆ ಶ್ರೀರಾಮಚಂದ್ರನ ಮಕ್ಕಳಾದ ಕುಶಲವರ ತಂದೆಯ ಕೂಡ ನಾಟಕವು ಮಾಡಲಿಲ್ಲವೇ? ತಿಳಿದೇ ಆಗಿರ್ತಕ್ಕಂಥ ತಪ್ಪು ಏನಾಗಿದೆ? ಅವರಿಗೆ ಮುಂದೆ ಏತಕ್ಕೆ ಕಂದ, ಹಾಗೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು.
ಕುಮಾರ ನಿನ್ನ ತಂದೆಯ ಕುದುರೆಯನ್ನು ಒಪ್ಪಿಸಿ ಆತನನ್ನು ಇಲ್ಲಿಗೆ ಕರೆದುತರುವಂತವನಾಗು. ಕಡುಗರಿ ಪರಸ್ಪರಿಯಾದ ಪಾಠನು ಸಾಮಾನ್ಯನಲ್ಲ. ಸಾಮಾನ್ಯನಾದವರ ನನ್ನೇನು ಮಾಡುವನ ಮಾತೆ ಕುಮಾರ ಅಮ್ಮಯ್ಯ. ಪರಶಿವನಿಂದ ಪಾಸುಪ ಶಾಸ್ತ್ರವನ್ನು ಪಡೆದಂತ ವೀರನು ಪಡೆದವನೊಂದು ಈ ಸಭೆಯಲ್ಲಿ ಹೇಳಿದ ಕಂದ, ನಿನ್ನ ತಂದೆಗೆ ಕುದುರೆಯನ್ನು ಒಪ್ಪಿಸಿ ಕಪ್ಪು ಕಾಂತಿಗಳನ್ನು ಆತನಿಗೆ ಒಪ್ಪಿಸಿ ದಪ್ಪನ ನಿಮ್ಮಪ್ಪನನ್ನು ಕರೆದು ತರುವಂತವನಾಗ ಪುತ್ರ ಕೋಮಲಗಾಕ. ಅಮ್ಮಯ್ಯ, ನನ್ನ ಕಡತರವಕ್ಕೆ ಹೋಗವನು ನಿನ್ನ ಹಕ್ಕಿನೆಯಂತೆ ಒಂದು ವೇಳೆ ಬರುವುದಿಲ್ಲೊಂದು ಗಕ್ಕಲಿ ನುಡಿತನಿಗೆ ಮಗನೇ, ಒಂದು ವೇಳೆ ಭ್ರಷ್ಟ ದೃಷ್ಟನನ್ನ ಬಡದಾಡಿದರೆ ಅವನ ರುಂಡ ಮೊಮ್ಮ ಗಗನ ಮಂಡಲಕ್ಕೆ ಆದಿಸ ಬರವನಿಗೆ ಕುಮಾರ, ಅಮ್ಮಯ್ಯ. ನಿಶ್ಚಲಂತೆ ಹೋಗಿ ಬರುವಂತವ ನಿನ್ನ ತಂದೆಯನ್ನು ಕರೆದುಕೊಂಡು ಬರುವಂತವನಾಗು ಬಾಲ ಭವ್ಯ ಗುಣಶೀಲ. ನಿನ್ನ ವಿಷ್ಟದಿಂದ ಹೋಗವನ ಮಾತೆ ನಮ್ಮ ಸಕಲ ಸಂಪ್ರಾಜ್ಯವನ್ನ ರಕ್ಷಣದ ಭಾಗಕ್ಕೆ ಒಪ್ಪಿಸಿ ಆತ ನಮ್ಮ ಚಂದನನ್ನ ನಮ್ಮ ಮಂದಿರಕ್ಕೆ ಕರೆತರುವುದಕ್ಕಾಗಿ ಹೋಗಾಡಿಗಳು ಸಾರದೆ ಓಡಿ ಬಲಿರೆ ಸಾರಥಿ. ಬಲಿರೆ ಸಾರಥಿ. ಅರಮನೆ ಚೂಡಿಂದ ಎದವನು ಬಲವಂತರೆ ಸಾರಥಿ ಅತಿ ಜಾಗ್ರತೆ. ಆ
ಸಮಸ್ತ ವಸ್ತು ವಟವಂಗಳೆಂಬ ತಂದಿರುವನು ನಿನ್ನ ಯಜ್ಞಸಮವ ಸಹ ತಂದಿರುವನು ಕಪ್ಪ ಕಾಣಿಕೆಂಬ ಸ್ವೀಕರಿಸಿ ಎನ್ನಮ್ಮ ಕರಣ ಕಟಾಕ್ಷದಿಂದ ರಕ್ಷಿಸು ಸೂತ ಜನವೇ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವುದಕ್ಕೆ ನೀಡಿದಾರು ನಿಮ್ಮ ಹೆಸರನ್ನು ಬಿಸದಳವಾಗಿ ಮಿತ್ರದೈ ರಾಜಪುತ್ರ ಇಂದ್ರ ಚಂದಾತ ಹೇಳುವನು ಕೇಳು ತಂದ ಅತಿ ಅರ್ಥ ನೀವು ಯಾತ್ರೆಗೆ ಹೋಗುವ ಕಾಲದಲ್ಲಿ ಸತಿ ಶಿವಮಂಡಲ ಚಿತ್ರ ಹಂಗದ ಹಂದರವಾಗಿದೆ ಪೂರ್ವಕವಾಗಿ ಮಾಡಿಕೊಂಡು ನಿಮ್ಮವರಕ್ಕೆ ನೀವು ತಿಳಿಬೋದಿರಿ ಸರ್ವಮಾಯ ಚಿತ್ರ ಅಂಗದ ಗರ್ಭ ಚಂಜಾತನಾದ ವೀರ ಮುನಿಮೆಯಿಂದ ರಕ್ಷಲು ಪಟ್ಟವನು ದಾತ್ರೀಶ ಪಾರ್ಥನೆ ಎನಗೆ ಬಿದ್ದ ನನ್ನ ಹರಿಯದ ನೀತಿ ಬಾಹ್ಯನಾದ ನಿನ್ನ ಚಂದ ಹವಗುಣಗಳ ಮನ್ನಿಸ ಎನ್ನನ್ನು ರಕ್ಷಿಸಿ ಜನಗ ದುಷ್ಟ ಕುಲ ಗರಿಷ್ಠ ರೋಳ ಶ್ರೇಷ್ಠ ನೆನೆಸಿದ ಬಬ್ರವಾಹನಿದೆ ವಿದ್ಯಾ ವಿದಕ್ಷಣೆ ಎನ್ನ ಬಸಿರಿಯ ನೋಡ ಚರ್ಚಿತ ಸುತನಾದರೆ ಕಟ್ಟಿದ ಕುದುರೆಯ ಬಿಡೋನೆ ಕ್ಷತ್ರಿಯ ಸಂಜಾತನೆ ಅಲ್ಲೇನ್ ಮಾಡ್ದೆ ಅನಗ್ರತ ರತ್ನಗಳ ತಂದು ಭಯ ಭಕ್ತಿಯಿಂದ ಸಮರ್ಪಿಸಿ ಸಮ್ಮತಿಸಿ ಪಡಿಸಬೇಕಂತ ಎಲ್ಲ ಈ ಬಂಡ ಇಂಥ ಟಕ್ಕತನ ಮಾತುಗಳನ್ನು ಎಲ್ಲಿಂದ ಕಲಿಸಿ ವೀರನಾಥವನ ಕಟ್ಟಿದ ಕುದುರೆಯ ಬಿಡುವನೇ ಶರಣ ಬರವನೇ ನೀನೊಬ್ಬ ಕೈಲಾಗದ ಹೇಳಿ ನಿನ್ನ ಮುಖವನ್ನು ಸಹ ಎಣ್ಣೆಗೆ ತೋರಿಸಬೇಡ ಚಕ್ರಬಿಂಬದೊಳ್ಳ ಪಕ್ಕ ಚಕ್ರದ ನಡುವೆ ತನ್ನನ್ನು ಕೊಳ್ಳವೆಂದು ಯುದ್ಧವನ್ನು ಮಾಡಿದ ಅಮರರ ಲೋಕವನ್ನು ಏರಿದ ವೀರಾದ ವೀರ ಭದ್ರಾನಂದನ ವೀರ ಅಭಿಮನ್ಯು ಅವನ ಎಲ್ಲ ಮಗನು ಎಲೈ ಬಂಡ ಇಂಥ ಟಕ್ಕತನ ಮಾತುಗಳನ್ನು ಎಲ್ಲಿಂದ ಕಲಿತು ವೀರನಾಥವನ ಕಟ್ಟಿದ ಕುದುರೆ ಬಿಡುವನೇ ಬಿಡುವನೇ ಅದನ್ನು ಬರುವವನೇ ನೀನೊಬ್ಬ ಕೈಲಾಗದೆ ಹೇಳಿ ನಿನ್ನ ಮಗವನ್ನು ಸಹ ಎನ್ನಿಗೆ ತೋರಿಸಬೇಡ ಚಕ್ರಬಿಂಬ ನಿನ್ನ ಮಗವನ್ನು ಸಹ ಎನ್ನಿಗೆ ತೋರಿಸಬೇಡ ಮೂರ್ಖ ಎಲೆಯ ಹಚ್ಚನ ಎಲೆಯ ಪಲ್ಲಕಣ್ಣ ಎಲೆ ಕಿರಿತೆ ಅಂಡ ನಿನ್ನ ಎನ್ನಕ್ಕೆ ಮಹಾಭಾರತ ಯುದ್ಧದಲ್ಲಿ ತಾತನಾದ ಭೀಷ್ಮನನ್ನ ಶಿಖಂಡಿಯನ್ನ ಮುಂದ ನಿಲ್ಲಿಸಿ ಕಟ್ಟಿದ ಹಚ್ಚಣದ ವೀರ ಬಹಳದ ಎಂದಕ್ಕೆ ಮಹಾಭಾರತ ಯುದ್ಧದಲ್ಲಿ ಬೆಲ್ವಿದ್ದ ದೊಳ್ಳಬಲ್ಲಿದನಾದ ಕರ್ಣನ ರಥವನ್ನ ಈ ಭೂಮಿಯಲ್ಲಿ ಕುಸದಾಗ ಕೃಷ್ಣನ ಮಾತನ್ನ ಕೇಳಿ ಕರ್ಣನನ್ನು ಕಟ್ಟಿದ ಬಣ್ಣ ಹಚ್ಚರೇ
ಕೊಟ್ಟ ಪಲ್ಲವನ ನೀನು ಅಥವಾ ಇನ್ನೊಬ್ಬ ಹತ್ತಿರ ಮಹಾಭಾರತ ಮಿತ್ರದಲ್ಲಿ ನಿನ್ನ ಹೆಂಡತಿಯಾಳಾದ ದ್ರೌಪದಿಯನ್ನು ಕಂಡಂತ ಸೇರಿಯನ್ನು ಸೆಳೆಯುವುದನ್ನು ಕಂಡ ನಿನ್ನ ಮುಖಮಂಡಲವನ್ನು ಈ ಭೂಪಟನಿಗೆ ತೆಗೆಸಿಕೊಳ್ತಾ ನಿರ್ಲಟನ ಮನೆಯಲ್ಲಿ ಎಂದಿನಂತ ಸೇರಿಯನ್ನು ತೊಟ್ಟು ಕರಕಲ್ಲ ಉತ್ತರಿಗೆ ನಟದ ತಗತೆಯನ್ನು ನಾಟ್ಯವನ್ನು ಕಲಿಸಿದ ನವಮಸಕನ ನೀರು ಅಥವಾ ಎಂದಪ್ಪ ಹತ್ತು ಮಾತಿಗೆ ನಿಮ್ಮಣ್ಣನ ಆಜ್ಞೆಗೆಂದು ಈ ಸಭೆಯಲ್ಲಿ ಏತಕ್ಕೆ ಕೊಂಡಾಡಿರು ಸಹಜವಾಗಿ ಕೊಂಡಾದವರೇ ರೇ ಹೊಂಡ ಕೈಲಾಗದವನೆಂದು ಹೇಳು ನಿನ್ನಗೆ ಪ್ರಾಣದಾನವನ್ನು ಬಿಡಿ ರೇ ಹೊಂಡ ತಾಯಿಯ ಪುಟ ವಿತವಚನಕ್ಕೆ ಮನಗೊಟ್ಟ ಚಿಟ್ಟನ್ನು ಬಿಟ್ಟು ಕೋಪವನ್ನು ಬಿಟ್ಟು ನಿನ್ನ ಕನಕ ವಸ್ತ್ರವರ್ಣಗಳು ಸಮಗಾಲ ಯತ್ನ ಸಮ ತಂದ ನಿನ್ನ ಪಾದ ಸನ್ನದಿಗಳ ಕಣ್ಣಿಟ್ಟ ವಂದನೆಯ ಮಾಡಿ ಬೇಡಗೊಂಡರೆ ಎನ್ನಮ್ಮ ಕೈಲಾಗದವನೇ ಸೂತ ಸಂಭವನಂದ ಈ ಸಭೆಯಲ್ಲಿ ಕೊಂಡಾಡಿದ್ರು ಬಾಪುರ ಕಲಿವೀರ ಒಬ್ಬರ ವಾಹನನೆಂದು ತಿಳಿಯದೆ ಇಂಥ ಕಟಬರ ಕ್ರಮದ ಮುಂದೆ ಎನ್ನ ತಾಯಾದ ಚಿತ್ರಾಂಗದ ಮರ್ಯಾದೆಯನ್ನು ಗಳಿದೆಯ ನಿಮ್ಮ ಈನತ ನುಟಿಗಳನ್ನು ನೆನೆಸಿಕೊಂಡರೆ ಹೊಂಡ ಎನ್ನಮ್ಮ ಕೈಲಾಗದವನೇ ಸೂತ ಸಂಭವನೆಂದು ಎನ್ನಮ್ಮ ಈ ರಣ ಬಡುವೆಯಾದ ನನ್ನ ಮರ್ಯಾದೆಯನ್ನು ಗಳಿದೆಯ ಇವತ್ತಿನ ಯುದ್ಧದಲ್ಲಿ ಹತಳ ಇತಳ ರಸದಳ ಪಾತಾಳದಲ್ಲಿ ಒಕ್ಕರೆಯಲ್ಲಿ ಒಕ್ಕರ ನಿನ್ನ ಮುಡದೆ ನಿನ್ನ ಶಿರವಮ್ಮ ಈ ರಣ ಬಡುವಿಗೆ ಕಡೆದಿದ್ದರೆ ಬಾಪುರೆಯನ್ನು ತಾಯಿ ಚಿತ್ರಾಂಗದ ಈ ಬಟುವೆಯೋಳು ನಾನು ನೋಡುವಲ್ಲಿ ಪರಾಕ್ರಮವಂತನನ್ನು ತಿಳಿದಿರಾ ಇನ್ನು ತಟವೇ ತೆಕ್ಕ ಎತ್ತ ನನ್ನೊಡ ಕಾಳಗವ ಮಾಡು ಎಲ್ಲ ಪರಾಕ್ರಮವನ್ನು ಅದರ ನೋಟ ಕೈಲಾಗದಿದ್ದರೆ ಇನ್ನಕ್ಕೆ ತೆರೆಗ ನೋಡದಂತೆ ಅಷ್ಟಿನ ಮತ್ತಿಗೆ ಓಡದ ಬಂಡ ಆರಿಸವ ನಿನ್ನ ಗಗನ ಮಂಡಲಕ್ಕೆ ಬಂಡ ಬಳಿ ಬಡಿಗೆಯ ವಯಸ್ಸು ಆರತೆ ನಮ್ಮ ಸಮಸ್ತ ವಸ್ತುವ ಮಠವಂಗ ನಮ್ಮ ತಮ್ಮ ತಾಯ ಯತ್ನಸವಂ ತಕ್ಷಣದ ಹಿಂದಕ್ಕೆ ಮನವರಿಗೆ ತಕ್ಷಣವೇ ನಮ್ಮ ಪುರದ ಪರಿವಾದರಿಗೆ ಯುದ್ಧಕ್ಕೆ ಸನ್ನದ್ಧರಾಗದಂದ ಎನ್ನ ಹಕ್ಕನಿಗೆ ಮುಂದೆ ಒಂಡರ್ಜ ಎನ್ನ ತಾಯ ಅನ್ನವನ್ನು ನಾಟಿಗ ಸರ್ರನ ಸೇಡ ನಿನ್ನ ರಣ ಬಡವೆಗೆ ದಿಬ್ಬಲೆಯನ್ನು ಹೊಡೆದಿದ್ದರೆ ವಾಪರ ನಾನು ಈರ ಶಕ್ತಿ ಮಾಡದ ಯುದ್ಧಕ್ಕೆ ನಿಲ್ಲದೆ ನಮಗೆ ನೋಡಲ್ಲವರ ಕ್ರಮವನ್ನು ಈ ನಾಟುವ ಪೌರುಷದ ವಚನಗಳ ಈ ದರಿಗೋಳ ಕೌತಕವಾಗಿ ತೋರುವವಲ್ಲ ಸಹಜವಾಗಿ ತೋರಬದ ಸ್ವಲ್ಪ ತಾಳು ಭ್ರಷ್ಟ ಸಿಂಹದ ಮುಂದೆ ನಡೆದು ಸರಸ ಮಾಡುವಂತೆ ಸಿಂಹದ ಮರಿಯ ಮುಂದೆ ಎಲ್ಲಿಗೆ ನಾಟ ಮಾಡುವುದು ಅದನ್ನು ನಿನ್ನ ಮೃಗದ ಕಡಲಾಗುವುದು ಬಿಡುವುದಲ್ಲ ಸ್ವಲ್ಪ ಶಾಂತರಾಗಲೇಬೇಕು ನೀನು ಎನ್ನಮ ಜಯಿಸುವಯ ಸಹಜವಾಗಿ ಜಯಿಸುವನು ಕುಲ ಹೇಳನೆ ಚಂಡನೆ ವಿಸ್ತಾರವಾದ ಗಜಪದಾರ್ಥಿಗಳ ಛತ್ರ ಚಾಮರ
ಸೇನಾ ಸಮೂಹುತ ನಿನಗೆ ಅದಕ್ಕೆ ಈ ಕ್ಷಣವೇ ನಿನ್ನ ಪ್ರಾಣವನ್ನು ತೆಗೆದು ನೋಡು ಪ್ರಶ್ನ ಪರಮ ಪಾಪಿಷ್ಠ. ಕಾರಣವಾಗಿ ನಿಲ್ಲಲೇ ಕುಲ್ಲ ಮಗನ ಸಮನನ್ನು ಈ ಭೂಮಂಡಲದಲ್ಲಿ ಬಳಿ ಬಳಿ ರಯಮಯ ಮಂದಮತಿಯಾದ ಕುಲ್ಲದ ಮುಂದೆಯದೆ ಒಬ್ಬರಾದ ಅದಮನೆ ನಿನ್ನ ಕುಲ ಹೇಗೆ ಎಂದ ಎನ್ನಮ್ಮ ತಾಯಿಯಾದ ಚಿತ್ರಾಂಗದ ಮನ ಬಂದಿಂದ ಜರದು ನಿನ್ನ ಏನದ ನುಡಿಯನ್ನು ನೆನೆಸಿಕೊಂಡರೆ ಎನ್ನ ಹೃದಯದಲ್ಲಿ ಅಕ್ಕಿನ ಮತ ಜಾಲಿಯ ಬೋಟದಂತೆ ಜರದು ಬಸ್ ಕರೆತಿರುವುದು ನಿನ್ನ ಸೈನ್ಯದ ಕರ್ರವೆಲ್ಲ ಮಠ ಬಣ್ಣವರಾಯ ಚಿತ್ತವಾದ ಎನ್ನ ಭೂಮಾನವನ್ನು ಸುರಿದು ನಿನ್ನ ಮೆರೆದ ಮಾಡಿ ಬಚ್ಚಿಸಿ ಹೋದರೆ ಬೊಬ್ಬರ ನಾನು ಚಿತ್ರಾಂಗದ ಮಗ ಬೊಬ್ಬರುವಾಗನಿಗೆ ಅಲ್ಲ ನಿನ್ನ ತಡಬೇತಕ್ಕೆ ಯುದ್ಧಕ್ಕೆ ನಿಲ್ಲದೆ ಮಾಡ್ತಾ ನೋಡೆಲ್ಲ ಸಮಸ್ತ ಅವನು ನಮ್ಮ ಜಯಿಸಿ ಎಮ್ಮಯ ಅಸೋನ್ ಬಿಡಿಸಿಕೊಂಡು ಬರೋ ವೀರನವನು. ಅಹೋ ಬಾಲಕ ಅಪ್ಪಯ್ಯ ಜಾಗ್ರತೆಯಿಂದ ಬೇಡ ಇರು ಶಂಕಿತ ಜಗತ್ ಪ್ರಜ್ಞಾತ. ಅಹೋ ಜನಕ ಓ ಬಾಲಕ ನೀನು ಇಷ್ಟ ಬರಿಯಿಂದ ಚಿಂತಿಸಬಹುದಕ್ಕೆ ಹೌದೇನ ಬಾಲಕ ನೀನು ವ್ಯಸನವನ್ನೆಂತ ಜಾಗ್ರತೆಯಿಂದ ಅಪ್ಪನೆಯನ್ನು ಮಾಡಿದರಗ ಜಗತ್ ಜಾಗ್ರತೆಯಿಂದ ಬಬ್ಬರುವಾರಿದ್ದಲಿಗೆ ಸೋಟಿಯಿಂದ ರಥವನ್ನ ಬಡವಂತನಾದ ಸಾರದ ಚಿತ್ರಾಂಗಿ ಬೊಬ್ಬರ ವಾಹನ ಚಿತ್ರಾಂಗಿ ಬೊಬ್ಬರ ವಾಹನ ಅಲ್ಲ ಕಥೆಯನ್ನು ಕೊಡ್ರಿ ಬಬ್ರೋಹನ ನಿನ್ನ ಅಗ್ನಿ ಎಂಗದನ ಕನಕ ವಸ್ತ್ರ ವರ್ಣಂಗಳಂ ಸಮುದಾಯ ಯಜ್ಞ ಸೌಮ ತಗದ ಕಂಡ ಹೋಗಿ ಅದೇ ಕುಮಾರ ಎಲ್ಲಮ್ಮ ಕುಲ ಏನಲೆ ಕೈಲಾಗದವನೆಂದು ನುಡಿದನು. ನಿನ್ನ ತಂದೆಯು ಈ ರೀತಿ ಮಾತನಾಡಿದನು ಕುಮಾರ. ಅಮ್ಮಯ್ಯ ಬಾಲಕ ಅವನಲ್ಲದೆ ಅವನ ಆಟದ ನುಡಿಗಳನ್ನು ನೆನೆಸಿಕೊಂಡರೆ ಕೋಪವನ್ನು ತಡೆಯದ ಮಾತೆ ನೇಮವನ್ನು ಕಂದ. ನಿನ್ನ ತಂದೆ ನಿನ್ನನ್ನು ಮಾನಹೀನವಾಗಿ ಬೈದರೆ ಹೌದು ಮಾತೆ ಹೇಳುವಿನ ಕೇಳು. ಬಾಳು
ಕಲಿಸಿದನೆ ಕುಮಾರ ಹೇಳುವೆ ನೀನು ಏನು ಮಾತಿ ಎಂದು ನಾನು ಹೇಳಿದರೆ ಕೈಲಾಗದವನೇ ಸೂತ ಸಂಭವನೆಂದು ಮಾತನಾಡ್ತಿದ್ದ ನುಡಿದನು ನಿನ್ನಂತ ವೀರ ಮಗನನ್ನು ನಿನ್ನ ತಂದೆ ಇಂಥ ಮಾತುಗಳನ್ನಾಡಿರುವೆ ಹೌದು ಮಾತೆ ನಾನು ಪಾಂಡವನು ನಿನ್ನ ಗರ್ಭದಲ್ಲಿ ಮುತ್ತು ಭವಿಷ್ಯದ ಪುರವಾಗ ನನಗೆ ಅವನ ಸುದ್ದಿ ಹೊಂದರು ಆತನು ನಿನ್ನ ತಂದೆಯಲ್ಲವೇ ಮಗನೇ ತಂದೆಯಾದರೆ ಈ ಸಭೆಯಲ್ಲಿ ಕೊಂಡಾಡುತ್ತೇನೆ ಅಮ್ಮಯ್ಯ ದುರದರು ನಿನ್ನಯ ಜೀವಿತವ ಬೀಳು ಬೀಳು ಜನ್ನಯ ನೋಡಿಯಲು ನೀ ಕೇಳು ಮಗನೇ ನೀ ಕೇಳು ಪಾಂಡು ನಿನ್ನ ತಂದೆಯು ಸಾಮಾನ್ಯನಲ್ಲ ಸಾಮಾನ್ಯದವನಲ್ಲೆಂದು ಹೇಳಿದೆಯಲ್ಲ ಕಂದ ಮಾತೆ ಕಡುಗಲಿ ಪರಾಕ್ರಮಿಯಾದ ಪಾರ್ಥನು ಪರಶಿವನಿಂದ ಪಾಶುಪಶಾಸ್ತ್ರವನ್ನು ಪಡೆದಿರುವನು ಆತನ ಶಿರವನ್ನು ತೆರೆಯುವುದು ಸಾಮಾನ್ಯನಾದ ನಿನ್ನ ಕೈಯಿಂದ ಸಾಧ್ಯ ಆತನ ಕೂಡ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ ಕನ್ಯೆಯ ಪುತ್ರ ಕೋಮಲ ಗಾತ್ರ ಮಾತೆ ನಿನ್ನ ಪಾದ ಅಂತಃಕರಣದಿಂದ ನನಗೆ ಹರ್ಷನ ನನ್ನ ಈರನ ಭೂಮಿಯಲ್ಲಿ ನನ್ನ ಗೆದ್ದು ಬರದಿದ್ದರೆ ಇನ್ನು ನಿನ್ನ ಗರ್ಭದಲ್ಲಿ ಹುಟ್ಟು ಹೋಗಿದ್ದ ಸಾರ್ಥಕವೇನು ಮಾತೆ ಅಮ್ಮಯ್ಯ ಪುತ್ರ ಮಾತೆ ಹೇಳುವೆನು ಕೇಳು ಚೆನ್ನಾಗಿ ಹೇಳಿದನಿವೆ ನಿನಗ ಬಂದಾವನಿಂದ ಇವು ನನಗೆಲ್ಲ ಬೇಗನಿವೆ ಹೌದೇ ಮಗನೇ ಹೌದು ಮಾತೆ ಸೊಲ್ಲ ಸೊಲ್ಲೆಗೆ ಚಲ್ಲ ಪೌರುಷವನ್ನು ನುಡಿದನಲ್ಲ ಅಂದ ಬಾಧೆಯನ್ನು ನಡೆಸಿಕೊಂಡರೆ ತಡ ಮಾಡದ ನೇಮವನ್ನು ಕೊಡುವಾಗೆ ಅಂದ ಆತನು ಸಾಮಾನ್ಯಲ್ಲ ಆತನನ್ನು ಸೇರಿಸುವುದು ನಿನ್ನ ಚಿಕ್ಕವನಾದ ನಿನ್ನ ಕೈಯಿಂದ ಸಾಧ್ಯವಿಲ್ಲ ಮಾತೆ ಕುಮಾರ ನಾನು ಚಿಕ್ಕವನಾದರೆ ಎಲ್ಲ ಕಡೆಯಲ್ಲಿ ಸಣ್ಣದೇನು ಮಾತೆ ಕುಮಾರ ಅಮ್ಮಯ್ಯ ಚೆನ್ನಾಗಿ ಹೇಳು ಮಾತೆ ತನಯ ಕೇಳೋ ಎನ್ನ ನುಡಿಯ ತನಯ
ಮಗನೇ, ಅಮ್ಮಯ್ಯ, ಆತನನ್ನು ಜಯಿಸುವುದು ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ನೀನು ಸರ್ವತಃ ಹಾಗಲ್ಲ ಅಮ್ಮಯ್ಯ. ಯಾತನ ಕೂಡ ಸರ್ವತಃ ಯುದ್ಧಕ್ಕೆ ಹೋಗಬೇಡವೆಂದು ಸಾರಿ ಸಾರಿ ಹೇಳಿವೆಂದು ಕಂಡೆಯ ಬಾಲ ಭವ್ಯ ಗುಣಶೀಲ. ಹಾಗೋ ಚಿತ್ರಾಂಗದ ದೇವಿ, ಮಗನೇ ಬಬ್ರುವಾಹನ, ಈ ಭೂಮಿ ಮೇಲೆ ಹೋಮನ್ನ ಬಂದೆ ಜೀವಶವನಗಿಂತ ಈರ ಸರ್ಗವನ್ನು ಸೇರಿದ ಸತ್ಕತೆಯನ್ನು ಪಡೆಯುವುದು ನಿಶ್ಚಯ. ಹಾ ಮಾತೆ, ಮಗನೇ, ಹಗಮನಾದ ಧನಂಜಯನು ಏಸಿಯ ಸಂಭವನನ್ನು ನಡೆದನಲ್ಲ, ಹಾ ಹಂತ ಭಾವೆಯನ್ನು ರಣರಂಗದಲ್ಲಿ ಸತ್ಕನ ಸೇರಿ ಅವನ ದಿಗ್ಗಮನೆಯನ್ನು ಪಡೆದಿದ್ದರೆ ಈ ಸಾಮವಾಣ ಇಂದ್ರಿಯಕ್ಕೆ ಹಾ ಯುದ್ಧಕ್ಕೆ ಹೋಗಮದ ನಿಶ್ಚಯದಲ್ಲಿ ಮಾತೆ ಸತ್ಯರಾಜೆ ಕಂದ, ನಾನು ನಿನಗೆ ಹೆಚ್ಚಿಗೆ ಹೇಳಲಾರೆನು. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ನಿನ್ನ ಇಷ್ಟದಂತೆ ವರ್ತಿಸಪ್ಪ ಮಗನೇ, ಅತಿ ಬಲಂಗಿತ್ತನೆ. ಅಹೋ ಮಗನೇ, ಅಮ್ಮಯ್ಯ, ಯುದ್ಧಕ್ಕೆ ಹೊರಡುವ ನಿನಗೆ ವಿಜಯದ ಆರ್ತಿಯನ್ನು ಮಾಡಿ ಕಳಿಸುವನು ಪೀಠವನ್ನು ಅಲಂಕರಿಸಿ. ನಿನ್ನ ವಿಷಯದಿಂದ ಆಗಲು ಮಾತೆ. ಬಟ್ಟನ್ನಿಟ್ಟಿರುವನು. ನೀನಿಲ್ಲಿ ಹೋಗಿ ಬರುವಂತವನಾಗು ಪುತ್ರ ಕೋಮಲಗ. ಅಮ್ಮ ಮಾತೆ, ನಿನ್ನ ಪಾದ ಅಂತಃಕರಣ ಅರ್ಚನನ ಬಳಿಗೆ ಯುದ್ಧಕ್ಕೆ ಹೋಗವನ ಮಾತೆ. ಗುಣಶೀಲ ರಣಭೂಮಿಗೆ ಸೂಟಿನಿಂದ ರಥವನ್ನು ಬಿಡು ಸಾರದೆ ಎದುರಾಗ್ತಿದೆ. ಮಹಾರಾಜ, ಏನು ಹೇಳಲಿ ನಿನ್ನಯ ಅಜ್ಞಾನ? ದುರಿತ ಗಡ್ಡರಾದ ರಾಜರ ತೇಜ ಭರಿತವಾದ ವಾದಿಯಮ ಗಟ್ಟಿಕೊಂಡರೆ ನಿನ್ನ ಪ್ರಾಣವಮ್ಮ ತೆಗೆಯಲಾಗುತ್ತಾರೆ. ಯಾರು ತೆಗೆವದು ಸ್ವಲ್ಪ ಶಾಲೆನ ಶಾಂತನಾಗು ಋಷಂಗತ ಕೇಳಂಗ ಮಂಗ ನಿರ್ಭಯಾಂಕಿತನಾಗ ಮಂಗ ಮತಿಯಿಂದ ನಮ್ಮ ಅಶ್ವವನ್ನು ಕಟ್ಟಿದೆಯಾ? ಶಾಂತವಾಗಿ ಕಟ್ಟಿಡುವುದಿನ ಮಂಡ. ನಿನ್ನ ಬೆಂಗಾಮ ತೆಗೆಸಿ ನಮ್ಮ ಕುದುರೆಯಂಬಿಟ್ಟರೆ ಹೊಳೆದಾಯಿತು. ಇಲ್ಲವಾ
ಮೋರೆಯನ್ನು ಎತ್ತಕೊಂಡು ಏತಕ್ಕೆ ಮಗಳಿಸಿ ಸಾಧ್ಯವಾಗಿ ಮಗಳವನು ನಿನ್ನ ಪೌರುಷವಲ್ಲ ಇಲ್ಲಿ ಯಾರ ಮುಂದೆ ಹೇಳಲಿಕ್ಕೆ ಬಂದಿರು ಇನ್ನ ಮುಂದೆ ಹೇಳಲಿಕ್ಕೆ ಬಂದಿರುವವರ ಬಂದು ಇನ್ನಕ್ಕೆ ನಮ್ಮಪ್ಪನಾದ ರಣರಂಗದಲ್ಲಿ ಹೊಸಕೋಸಿನ ಕೈಯಳೆಂಬ ಕತ್ತರಿಸದಂತೆ ನನ್ನವ ತೆಳೆದುಕೊಂಡಿಯಾ ಶ್ರೀಮೂರ್ತಿಗಳ ಅಡ್ಡ ಬಂದರೆ ಕಾಲಕ್ಕ ಇವತ್ತಿನ ಯುದ್ಧದಲ್ಲಿ ನಮ್ಮ ಸರಂಗಂ ಗಗನಂತರಕ್ಕೆ ಆರಿಸುವುದು ಬಂಡ ಗಂಡಿಗಳ ಹಾಗನೆ ಉಳಿಸಿಕೋ ನಿನ್ನ ಯಾರುಂಡ ಗರ್ವ ನಿರ್ವಾರ ಮಗನ್ಮತ್ತದೆ ಶಂಕಟ ಈಗ ಎನ್ನ ಚತುರಂಗ ಬಲ ಸಾಹಸದಿಂದ ಕ್ರೋಧ ಬಾಣಗಳ ಮೂಡುವನು ನಿನ್ನ ಶಿರವ ತೆಗೆಯುವನು ಈ ದಿನ ಯುದ್ಧದಲ್ಲಿ ನಿನ್ನ ಪರವಾಗಿ 33 ಕೋಟಿ ಸುರ ಸಮಾನುವ ಬಂದರು ಲೆಕ್ಕಿಸದೆ ಗಕ್ಕನ ಈ ಮೂಟದಕ್ಕೆ ಚಿಕ್ಕಬಲಿಯ ಕೊಟ್ಟ ಸಮರ್ಪಿಸಬಡವನ ನಾಡಬಂಡ ಬಳಿದೆಯಲ್ಲ ಇರು ಶಂಕಟ ನೀನ್ಯಾವ ದೊಡ್ಡ ಬಲವಂತ ನೀನ್ಯಾವ ದೊಡ್ಡ ಬಲವಂತನಂತ ಏನು ಪಟ್ಟವಕ್ಕೆ ಬಂದು ಬಂದ ಮಹಾಭಾರತ ಯುದ್ಧದಲ್ಲಿ ಕೃತ ನಿಮ್ಮಪ್ಪ ನನ್ನ ಪಲ್ಯದ ಬಲವಣ್ಣಿನ ಮೇಲೆ ಪ್ರಧಾಕನಿಗೆಂದ ಬಾಣಗಳ ಸರಸವದಲ್ಲ ಬಿಟ್ಟು ಎನ್ನ ಮೇಲೆ ಬಾಣವನ್ನು ಪ್ರಯೋಗಿಸಿದ ಈಗ ನಿನ್ನ ಒಪ್ಪಿದೆ ಮಾಡಿದ್ರೆ ಎನ್ನ ತಡ ಮಾಡದ ಯುದ್ಧಕ್ಕೆ ನೆಲ್ಲು ವಿಶಂಕತ ಕೇಳನ್ನ ಬಂದ ಏನ ಕಾಡಿಯೋ ಇಂಥ ಕಠಿಣವಾದ ವಚನ ಆಡಿದರೆ ಮಾಡಬಹುದಾಗಿದೆ ಮಂಡ ಇಕೋ ನೋಡು ಇಕೋ ನೋಡು ಎನ್ನಯ ತ್ರಾಣ ಆತ್ಯಗ್ರತರ ಮಾತಾಹರಣ ನೇತ್ರಾಗ್ನಿಯನ್ನ ದಟ್ಟಗ ಎಂದ ಪ್ರಜ್ಜಲ ಸತ್ತ ಬರ್ಪ ನಿನ್ನ ಎಂಗಳ ಬದ ನಿನ್ನ ಬಾಣಗಳ ಮಧ್ಯ ಮಾರ್ಗದಲ್ಲಿ ಅನುಗ್ರಹ ಮಾಡಿರುವರ ನಾನು ಬಲಿರಿಯೇ ಚತುರ್ದಶ ಪವನಗಳ ಭಗ್ನ ಮಾಡುವ ಸಂಖ್ಯೆ ಬಳ್ಳವಗ್ರ ತರವಾದ ಆಗ್ನೇಯಾಸ್ತ್ರವನ್ನು ಹೂಡಿ ಹೊಡಿವನು ಅದನ್ನು ನಿಗ್ರಹಿಸಿಕೊಂಡ ಯುದ್ಧಕ್ಕೆ ನಿಲ್ಲದೆ ಒಂದು ಕರ್ಣನ ತನ್ನ ಉತ್ಸವ ಒಬ್ಬರವಾಗದ ಏನು ಹೇಳಲಿ ನನ್ನ ಧರ್ಮ ಶರಣ ಮಹಟದನ್ನ ನನ್ನ ಎನ್ನ ಪ್ರಾಣವನ್ನು ನೀಡುವೆಯ ಸಣ್ಣವನನ್ನ ಕೈ ಮಾಡದತ್ತರೆ ನನಗೆ ಮೂರವನ್ನು ಹೊಡೆದರೆ ಹೇಗೆ ಸಾಧ್ಯವಾಗಿ ಮಾಡಿರುವವನೇನು ಮಾಡುವುದರ ಬಸವ ಬ್ರಹ್ಮಂಡಲವನ್ನ ತುಳ್ಳ ತಂಡ ಮಾಡುವ ಈ ಕೋದಂಡಕ್ಕೆ ನಿಶ್ಚಿತ ಮಹತ ಮಹಟವನ್ನು ಪ್ರವೇಶಿಸಿ ನಿನ್ನ ರಥ ಸಾರಥಿ ಎಂಬ ಗಗನ ಮಂಡಲಕ್ಕೆ ಹಾರಿಸಿ ರವಿ ಮಂಡಲವನ್ನು ಗರ್ರನ ತಿರುಗಿಸಿ ನಿಮ್ಮ ಸಾಧನ ಖಂಡಿಯ ಋಷಂಕದ ನೋಡಿನ ಬಂದ ಈ ಒಬ್ಬರವಾಗದ ಶಬ್ದದ ಈ ಭೂಮಂಡಲದ ಕೋದಂಡವಿದ್ದ ಪಾಂಡಿತ್ಯರು ನೀನೇ ಮಹಾಪರಾಕ್ರಮಯು ಇದು ಪರ್ಯಂತರಕ್ಕೂ ನಿನ್ನ ರಥ ಸಾರಥಿ ಅಶ್ವಂಗಲಂ ಗಗನ ಮಾರ್ಗಗಳು ಗೆರ್ರನ ತಿರುಗಿಸಿ ರವಿ ಮಂಡಲವಂ ಪ್ರದಕ್ಷಿಣ ಗೈಸಿ ನಿನ್ನ ತಾತನಾದ ಆದಿಶೇಷನ ತಲೆ ಮೇಲೆತ್ತದ ನೆಲಕ್ಕಿಡುವಂತೆ ಮಾಡದಿದ್ದರೆ ಎನ್ನ ತಾತನ ದರ್ಶನ ಮಾಡಿಸಿದ ವೀರರೇ ಇದ್ದಿಲ್ಲ ಭಲೆ ನಿನ್ನ ಪರಾಕ್ರಮಕ್ಕೆ ಈಡಿಲ್ಲ ಇಕೋ ನೋಡು ಅತ್ಯಗ್ರತರ ಮಾತಾರದ ನೇತ್ರಾಗ್ನಿಯಂತ ದಗ್ಧಗ ಎಂದು ಪ್ರಚರಿಸುತ್ತ ಬರ್ಬ ಅಗಣಿತವಾದ ಕೋರ್ಗಡಿ ಅವಾಗ ಹೇಳಿದ್ದಪ್ಪ ಆ ಮಾತು
ಧೈರ್ಯಕ್ಕೆ ಮೆಚ್ಚಿದೆ. ಚಂಡತನ ಬಲ ಮಂಡಿತರಾದ ಪಾಂಡವರ ತಂಡಗಳು ಮಿಂಡಾದ ಗಂಡಗನೇ ನೀವೇ ಸೌರ್ಯವಂತನು, ನೀವೇ ಧೈರ್ಯವಂತನು. ಈತ ಚತುರನಾದ ಎನ್ನೋಳ 5 ದಿನ ಪರ್ಯಂತರ ಯುದ್ಧವನ್ನ ಮಾಡಿದೆ. ಸೈ ಭಯ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ಕೃತವುಳ್ಳ ಚಂದ್ರನ ಬಾಣವನ್ನ ಓಡಿ ನಮ್ಮ ಮಸ್ತಕವನ್ನ ಅಂತರುತ್ಥಕ್ಕೆ ಆಲಿಸವನು. ತಸ್ಮಾತ್ ಬಲಭದ್ರ ಸಹೋದರನಾದ ಶ್ರೀಕೃಷ್ಣನ ದಾನವನ್ನು ಮಾಡು. ಇನ್ನು ಶ್ರೀಕೃಷ್ಣನ ದಾನವನ್ನು ಮಾಡು. ಇಲ್ಲವೇಳೆ ಈ ಭೂಮದ ಆಸೆಯನ್ನು ಮರಿ. ತಡ ಮಾಡದೆ ಗೆದ್ದಕ್ಕನಿಲ್ಲವೇ ಬಂಡ. 6 ಸಮನಿಂದ ಗಗನಾಂತರಕ್ಕೆ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ಬಂದ ಋಷಧ್ವಜ ನೀಲಧ್ವಜ ಅನುರುದ್ಧ ಹಂಸರ್ವ ಪ್ರಜಿಮ್ಮ ಪುರುಷೋತ್ತ ವೀರಾತಿ ವೀರರ ವೀರದೊಳಗೆ ಎತ್ತನನ್ನು ಮಹಾಗರ್ವದಿಂದ ಬಂದನೆ. ನೀನೇ ನರನರ ಕುಬೇರನಾಗಿ ಸಹಜವಾದರೆ ನಿನ್ನ ಬಿಂಕವನ್ನಿಟ್ಟು ವೈರಿಗಮ್ಮ ತಟ್ಟು ತಟ್ಟನೆ ಆ ಪಾದದಿಂದ ನಿಲ್ಲು ಸ್ವಲ್ಪ ಮುರಿಗವನ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲದೆ ಬಂಡ. ಹಂಸತ್ವತೆ ನಮ್ಮ ಹದವರೇ ಬಂದರೆ ಇನ್ನವ ದೊಡ್ಡ ಪರಾಕ್ರಮವಂತನಲ್ಲ ಎನ್ನಮ್ಮ ಯಮಲೋಕಕ್ಕೆ ಕಾಣಿಸಬನೆಂದು ಈ ಸಭೆಯಲ್ಲಿ ನುಡಿ. ನಿನ್ನ ನಾಲಿಗೆ ಸರ್ರನ ಎಡೆದ ಬಹಳ ಮಾಡುವ ಪರಾಕ್ರಮವಂತನನ್ನು ಬೆಳಗದೆ ವೃಥಾ ಜಳ್ಳ ಪೌರುಷವು ಕೊಚ್ಚಕೊಳ್ಳಬೇಡ. ನಿನ್ನ ಬಿಟ್ಟಿರುವ ಮಾರ್ಗಣಗಳ ಮತ್ತೆ ಮಾರ್ಗದಳ ಮಕ್ಕಳಕ್ಕೆ ಎಲ್ಲ ಪ್ರಕಾಶ ಮಹಾನವಾದ ಬಿಟ್ಟಿರುವುದು ಕರ ಹರಿಸಗಲ ಭ್ರಷ್ಟ. ಬಳಿಗೆಲೆಯ ಬಂಡರೋಳ ಬಂಡನಿಸಿದ ಬಬ್ಬುರುವಾನೆ ಇಂಥ ಕಕ್ಕಲಿತಿ ಮಾತನಾಡಿ ನಾನೇನು ಕೊಕಲೆಥ ಮಾತುಗಳನ್ನಾಡಿಲ್ಲ. ಪೌರುಷ ಮಾತನಾಡಿರುವುದು ಮಂಡಿಸಿದ ಕಂಡಣದಲ್ಲಿ ಚಂಡ ವಿಕ್ರಮ ಗಗನ ಗಂಡಿಗಳೆಲ್ಲ ಕಡು ವಿಕ್ರಮ ರಿಪುಕುಲ ತಂಡ ರಣಭಯಂಕರನ ಬಂದನಿಂದ ಡಿಂಬವ ಕೊಚ್ಚಕೊಳ್ಳಬೇಡ. ಕೊಚ್ಚಕೊಂಡರೆ ಮಾಡುವುದೇನಿಲ್ಲ ಮುಂಡ. ನಿನ್ನ ಗುಂಡಿಯ ಮಗದು ಮಾಂಸ ಕಂಡಗಳನ್ನು ರಣಮಂಡಲಕ್ಕೆ ದಿಗ್ಬಲಿ ಕೊಡುವೆನು. ಭೂತ ದಂಡಗಳಿಗೆ ಹಬ್ಬದ ಊಟ ಅವಶ್ಯಕನು. ಮಹಾನ ಪರಾಕ್ರಮಾದರ ಮೆಚ್ಚಿ ಮಾತನಾಡಬಾರ ಬಂದು ನನಗ ಬಳಿರೆಯಲೆಯ ಹಂಸತ್ವಜನೆಂಬ ಹದವನೇ ಏತಕ್ಕೆ ಮಗಳಿವೆ ಸಾಧ್ಯವಾಗಿ ಬಳಗಲೇ ಬಂಡೆ ನನ್ನ ಭವಿಷ್ಯವಲ್ಲ ನಾ ಬಲ್ಲೆ. ಎಳೆಯ ಹದವನೇ ಒಡ್ಡಲೊಳ ಕೆಸಟದ ಕಟರ್ನ ಭಕ್ತರದಿಂದ ಕೊಟ್ಟೆ ಕುಟಿಗೆ ಸಮ ದೊಡ್ಡ ಭಾಂಡಲ ಬ್ರೆಚ್ಚಲ ಸಮ ಬಡ ಭಾಂಡಲವೋ ಬಾಣದ ತಣ್ಣಗಳ ಮರಣ ಬಡವಿಗೆ ಆವತಿಯನ್ನು ಕೊಡುವುದು
ಮೂರ್ಖ ವೃಥ ಯಾತಕ್ಕ ಎಂದೋಳ ತರ್ಕ ಹೊರಿರಿಯದ ಈ ಬಬ್ರುವಾನ ಏನ್ ಹೇಳಿ ನಿಂದಯ ತೋಜ್ಜನತನ ಕೊಪ್ಪಿ ನಿಂತು ಬಿರುವ ರೋಸ ಭಕ್ತನಾಗಿ ಮಾತನಾಡುವ ಎಲೆ ಮುಚ್ಚಲೆ ಎರೆಯಾದವರೇ ನನ್ನ ಪರಾಕ್ರಮಕ್ಕೆ ಮೆಚ್ಚನಾದ ಅರಿಗಳ ಕೃತ್ಯ ಮಾಡುವುದರಲ್ಲಿ ಏಕಲ್ಲ ಇದೇ ಬಂಡನೆ ನೀನೇ ನರ ಕುಬೇರನಾಗಿ ಸಹಜವಾದರೆ ನಿನ್ನ ಬಿಂಕವ ಬಿಟ್ಟು ವೈರಿಗಳನ್ನು ತಟ್ಟನೆ ಆ ಬಾಣದ ಎದುರಿಗೆ ನಿಲ್ಲು ನಿಲ್ಲು ನಿನ್ನ ಸೊಲ್ಲು ಮುರಿಗೆ ಮನ ಜಾಗ್ರತೆಯಿಂದ ಹಿತ್ತಕ್ಕೆ ನಿಲ್ಲದೆ ಬಂಡ ಹಾರಿಸಿದ ನಿಂದೆಯ ಕೈಲಾಗದಂತ ಸಂಪದ ನಗರವನ್ನ ಬೆಟ್ಟ ಹಂಡವರ ಕಡೆಗೆ ಓಡಿ ಬಂದ ಹದಮ ನಾನು ಇದೇ ಮೂಡ ಬಾಪ ಬಾಪರ ಎಳೆಯ ಅವಸದ್ದಜ ನೋಡಿದೆಯಾ ಎನ್ನ ಪರಾಕ್ರಮದ ತೇಜ ನೋಡ್ದಿಯೇ ಮೂಡ ನಿನ್ನ ಬೆಟ್ಟರುವ ಮಾರ್ಗಗಳ ಮಧ್ಯ ಮಾರ್ಗದಲ್ಲಿ ಸುಕ್ಕು ನುಗ್ಗು ಮಾಡುವುದಕ್ಕೆ ಶಾಸ್ತ್ರ ದುಂಡ ಮಾಡಿ ರಣಪಟುವಿಗೆ ಕಡಿಗಿದ ಅಲೆ ಮಂಡ ಇದೇ ಅದವ ಅಖಂಡವರ ಶಿವನ ರುಂಡ ಮಾಲಿಗಳ ನಿನ್ನ ರುಂಡವನ್ನು ಸೇರಿಸದಿದ್ದರೆ ಬಬ್ರುವಾಹನ ನಮ್ಮ ಹೆಸರು ಪಡೆದ ಸಾರ್ಥಕವೆಂದು ವೃಷಧ್ವಜ ನಮ್ಮ ಬಡನಾಯಿ ಅಮುಷಧ್ವಜ ನಮ್ಮ ಬಣ್ಣ ಇದೇ ಬಬ್ರುವಾನ ಸಕಲ ಮಂಡಲಕ್ಕೆ ನಿನ್ನ ಹೊಡೆದಿಯಲೆಯ ಬಬ್ರುವಾನ ನಮ್ಮ ಬಡನಾಯೇ ಬಾಯಿಗೆ ಬಂದಂತೆ ಹೇತಕ್ಕೆ ಬರುತ್ತಿ ಎಲ್ಲ ರುಂಡವಂಪರ ಶಿವನ ರುಂಡ ಮಾನಗಳು ಸೇರಿಸಿವನೆಂದು ನಡೆಯುವನಲ್ಲ ಸಹಜವಾಗಿ ನಡೆಯುವ ಮಂಡ ಇನ್ನು ನಾಡಿಗೆ ಸರ್ವದ ಸೇರಿ ನಿನ್ನ ಡಿಂಬವನ್ನು ನಡೆಸುತ್ತಿಯಲ್ಲಿ ದಿಪ್ಪಡಿ ಪಡೆದನು ಯಾರ ಒಡೆವರು ಸ್ವಲ್ಪ ಕಾಳು ಆಲಸ್ಯ ರಾತಕ್ಕೆ ನಿನ್ನ ಗರ್ವ ಎಷ್ಟು ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲದ ಬಂದ ಬಳಿರೆಯಲೈ ಮಂಡ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೆ ಅವಶ್ಯಕತೆ ನಮ್ಮ ಮಹಾಮರ ಸೇರಿಸುವ ನಿನ್ನನ್ನು ಯಮಗುರು ಇನ್ಯಾವ ಸುಬಟನಕ್ಕೆ ಯುದ್ಧಕ್ಕೆ ಬರೆಯಲು ಸಾರದೆ ಅದೇ